ಸ್ವಾಗತ ಸ್ನೇಹಿತರೆ ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸ್ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳೋದು ಅಂತ ನೋಡೋಣ. ತುಂಬ ರಿಕ್ವೆಸ್ಟ್ ಇದ್ದಂಥ ವಿಡಿಯೋ, ತುಂಬ ಚೆನ್ನಾಗಿ ಕೇಳ್ತಿದ್ರಿ ಯಾವ ರೀತಿ ಒಂದು ಆಪ್ಷನ್ಸ್ನ ಫ್ಯೂಚರ್ಸ್ನ ಆಕ್ಟಿವೇಟ್ ಮಾಡ್ಕೋಬೇಕು, ಅಕೌಂಟ್ ಓಪನ್ ಆಗಿದೆ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ. ಸೊ ಸಿಂಪಲ್, ಇಲ್ಲಿ ನಿಮಗೆ ಟಾಪಲ್ಲಿ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಅಂತ ಕಾಣಿಸ್ತಿದೆ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ನಿಫ್ಟಿ 50ನೇ ಸೆಲೆಕ್ಟ್ ಮಾಡ್ತೀನಿ. ನಿಫ್ಟಿ 50ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೊಂದು ಆಪ್ಷನ್ ತೋರಿಸ್ತಿದೆ, ಆಪ್ಷನ್ ಚೈನ್ ಅಂತ. ಅದೇ ಒಂದು ಆಪ್ಷನ್ ಗ್ರೀನ್ ಕಲರಲ್ಲಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಆಕ್ಟಿವೇಟ್ F&O ಅಂತ. ಸೊ ಆಕ್ಟಿವೇಟ್ ಮಾಡೋಣ. F&Oನ ಆಕ್ಟಿವೇಟ್ ಮಾಡೋದು ಯಾವ ರೀತಿ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಅದು ನೆಕ್ಸ್ಟ್ ಕರ್ಕೊಂಡೋಗುತ್ತೆ. ಈ ಒಂದು ಸೆಕ್ಷನ್ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು, ಇನ್ಕಮ್ ಪ್ರೂಫ್ ಬೇಕು ಅಂತ ಕೇಳುತ್ತೆ. ಸ್ಯಾಲ್ರಿ ಸ್ಲಿಪ್ನ ಅಪ್ಲೋಡ್ ಮಾಡಿ, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಿ, ಅಥವಾ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನಾದರೂ ಫೈಲ್ ಮಾಡಿದರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರು ಅದನ್ನು ಅಪ್ಲೋಡ್ ಮಾಡ್ಬೋದು. ಅಥವಾ ಫಾರ್ಮ್ 16B ಬರುತ್ತೆ, ಅದನ್ನು ಅಪ್ಲೋಡ್ ಮಾಡಿ. ಅಥವಾ DP ಟ್ರಾನ್ಸಾಕ್ಷನ್ ಅಥವಾ ಹೋಲ್ಡಿಂಗ್ ಸ್ಟೇಟ್ಮೆಂಟ್ ಅಂತ ಏನಾದರೂ ಇದ್ರೆ ನಿಮ್ಮದು ಅಪ್ಲೋಡ್ ಮಾಡ್ಬೋದು. ಆಬ್ವಿಯಸ್ಲಿ ತುಂಬ ಸಿಂಪಲ್ ಆಗಿರೋದು ಬ್ಯಾಂಕ್ ಸ್ಟೇಟ್ಮೆಂಟ್. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್ನ ಸೆಲೆಕ್ಟ್ ಮಾಡಿರ್ತೀವಿ, ಅದೇ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ ಕೂಡ. ನಿಮ್ಮ ಹತ್ರ ಸ್ಯಾಲ್ರಿ ಸ್ಲಿಪ್ ಜನ್ರೇಟ್ ಆಗ್ತಿದ್ರೆ, ಒಳ್ಳೆ ಸ್ಯಾಲ್ರಿ ಇದ್ದರೆ ಡೆಫಿನೆಟ್ಲಿ ಹೋಗ್ಬೋದು. ಬಟ್ ಆದರೆ ಸೊ ಬ್ಯಾಂಕ್ ಸ್ಟೇಟ್ಮೆಂಟೇ ತುಂಬ ಬೆಸ್ಟ್ ಆಗಿರೋದ್ರಿಂದ ಬ್ಯಾಂಕ್ ಸ್ಟೇಟ್ಮೆಂಟ್ನ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟು ಪ್ರೊಸೀಡ್ ಟು ಅಪ್ಲೋಡ್ಗೆ ಕ್ಲಿಕ್ ಮಾಡೋಣ. ಸೊ ಪ್ರೊಸೀಡ್ ಟು ಅಪ್ಲೋಡ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಬ್ಯಾಂಕ್ ಯಾವುದು ಚೂಸ್ ಮಾಡೋಕ್ಕೆ ಕೇಳುತ್ತೆ. ಸೊ ನನ್ನ ಬ್ಯಾಂಕ್ ಬಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಆಗಿರುತ್ತೆ. ಸೊ ನಾನು ಕೋಟಕ್ ಮಹೇಂದ್ರ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಒಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಮಗೆ ಒಂದು OTP ಬರುತ್ತೆ, ಒನ್ ಮನಿ ಅವರ ಕಡೆಯಿಂದ. ಸೊ ಆ ಒಂದು OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ OTP ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನಿಮಗೆ PDF ಅಥವಾ JPG ಫಾರ್ಮ್ಯಾಟಲ್ಲಿ 10 MB ಒಳಗಡೆ ಇರುವಂಥ ಒಂದು ಫೈಲ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ. ನೀವು ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು JPG ಅಥವಾ ಫೈಲ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಫೋಟೋ ಆದರೂ ನಡೆಯುತ್ತೆ, ಅಥವಾ ಇಂಟರ್ನೆಟಲ್ಲಿ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ನ ಒಂದು ಲಾಸ್ಟ್ 6 ಮಂತ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು PDF ಇರೋವಂಥದ್ದನ್ನ ನೀವು ಡೈರೆಕ್ಟ್ ಅಪ್ಲೋಡ್ ಮಾಡೋರು ನಡೆಯುತ್ತೆ. ಬಟ್ ಅದಕ್ಕೆ ಪಾಸ್ವರ್ಡ್ ಏನಾದರೂ ಇದ್ದರೆ ಪಾಸ್ವರ್ಡ್ನ ಸೇರಿಸಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾಗಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ, ಅನ್ಲಾಕ್ ರಿಕ್ವೆಸ್ಟ್ ರಿಸೀವ್ಡ್ ಅಂತ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಡೀಟೇಲ್. ನೀವು ಏನು ಡೀಟೇಲ್ನ ಸಬ್ಮಿಟ್ ಮಾಡಿರೋ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ರಿಕ್ವೆಸ್ಟ್ನ 24 ಗಂಟೆಲಿ ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಈ ಒಂದು ಕನ್ಫರ್ಮೇಷನ್ ಟಿಕ್ ಬರುತ್ತೆ. 24 ಗಂಟೆ ಒಳಗಡೆ ಅದು ಅಕ್ಸೆಪ್ಟ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ಒಂದು ರೀಸನ್ನ ಕಳಿಸ್ತಾರೆ. ಅಕ್ಸೆಪ್ಟ್ ಆಗಿದ್ರೆ ನಿಮ್ಮ ಒಂದು F&O ಸೆಗ್ಮೆಂಟ್ ಏನಿದೆ ಅದು ಓಪನ್ ಆಗುತ್ತೆ. ಇಲ್ಲ ಅಂದರೆ ಅದು ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟ್ ಆಗಿದ್ರೆ ಅದಕ್ಕೆ ರೀಸನ್ ಕೂಡ ಕಳಿಸಿರ್ತಾರೆ. ರಿಜೆಕ್ಟ್ ಆಗೋಕ್ಕೆ ಮೇನ್ ಕಾರಣಗಳೇನು ಅಂದರೆ ಲಾಸ್ಟ್ 6 ಮಂತ್ ಇರಲ್ಲ, ಇಲ್ಲ ಕ್ಲಾರಿಟಿ ಇರಲ್ಲ, ಇಲ್ಲ ನಿಮ್ಮ ಹೆಸರು ಇರಲ್ಲ, ಇಲ್ಲ ಕ್ರಾಪ್ ಮಾಡಿರ್ತೀರಾ, ಒರಿಜಿನಲ್ ಫೈಲ್ ಕಳಿಸಿರಲ್ಲ, ಈ ಥರದ್ದು ಏನೇನೋ ಒಂದಷ್ಟು ರೀಸನ್ನ ಇರುತ್ತೆ. ಆದಷ್ಟು ನೀವು 6 ಮಂತ್ ಏನು PDF ಇರುತ್ತೆ ಅದನ್ನೇ ಡೈರೆಕ್ಟಾಗಿ ಹಾಕಿ. ಸೊ ನಿಮ್ಗೆ ಯಾವುದೇ ಒಂದು ರಿಜೆಕ್ಷನ್ ಬರೋದಿಲ್ಲ. ಇಲ್ಲ ಸ್ಯಾಲ್ರಿ ಸ್ಲಿಪ್ ಹಾಕಿ ಲಾಸ್ಟ್ 3 ಮಂತ್ಸ್ದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. 24 ಗಂಟೆ ಒಳಗಡೆ ನಿಮ್ಮ F&O ಆಕ್ಟಿವೇಟ್ ಆಗುತ್ತೆ. ಇದಾಗಿತ್ತು F&Oನ ಆಕ್ಟಿವೇಟ್ ಮಾಡುವಂಥ ಒಂದು ಪ್ರೋಸೆಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಶುಭ ದಿನ.